ಖರ್ಗೆ ಅವರು ಹೇಳಿರೋದು, ನಾನು ಖರ್ಗೆ ಅವರು ವೈಯಕ್ತಿಕವಾಗಿ ಒಬ್ಬ ಟೆರರಿಸ್ಟ್ ಇದ್ದಾರೆ, ಬಂದೂಕ ಇಟ್ಕೊಂಡಿದ್ದಾರೆ ಆತರ ಹೇಳ್ತಾ ಇಲ್ಲ. ನಾನು ನಿಮ್ಗೆ ಅಂಕಿಅಂಶನೂ ಕೊಟ್ಟೆ. ಇಡೀ ದೇಶದಲ್ಲಿ ಬಿಜೆಪಿ ಯಾವ ರೀತಿ ಟ್ಯಾಕ್ಸ್ ಟೆರರಿಸಂ ಮಾಡ್ತಾ ಇದೆ, ಯಾವ ರೀತಿ ಇಡಿ ಮತ್ತೆ ಐಟಿಯನ್ನು ದುರುಪಯೋಗ ಮಾಡಿಕೊಂಡು ಎಲ್ಲರನ್ನು ಲೂಟಿ ಹೊಡಿತಾ ಇದೆ, ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಆ ಕಂಟೆಕ್ಸ್ಟ್ ಅಲ್ಲಿ ಯಾವ ರೀತಿಯಾಗಿ ಇಡಿ ರೈಡ್ ಆಗ್ತದೆ ತಮಿಳುನಾಡಲ್ಲಿ ಚುನಾವಣಾ ಸಮಯದಲ್ಲಿ, ಯಾವ ರೀತಿ ವೆಸ್ಟ್ ಬೆಂಗಾಲ್ ಆಗ್ತದೆ, ಆ ಕಂಟೆಕ್ಸ್ಟ್ ಅಲ್ಲಿ ಈ ರೀತಿ ಮಾಡೋದು ತಪ್ಪು, ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ನಾನು ಅವರ ಅವ್ಯವಹಾರ ಭ್ರಷ್ಟಾಚಾರದ ಬಗ್ಗೆ ಮಾತಾಡಬೇಕಾದ ಪದಗಳನ್ನು ಉಪಯೋಗಿಸಿದ್ದಾರೆ ಬಿಟ್ರೆ ಅದನ್ನ ಅವ್ರು ಕ್ಲಾರಿಫೈ ಅವರೇ ಆಲ್ರೆಡಿ ಮಾಡಿದ್ದಾರೆ. ಇದು ನಾನು ಆ ಕಂಟೆಕ್ಸ್ಟ್ ಅಲ್ಲಿ ಹೇಳಿಲ್ಲ, ನೀವು ಮಿಸ್ಲೀಡ್ ಮಾಡಬೇಡಿ. ನಾನು ಹೇಳಿರೋದು ಟ್ಯಾಕ್ಸ್ ಟೆರರಿಸಂ ಮತ್ತೆ ಈ ಬೇರೆ ಬೇರೆ ವಿಷಯಗಳಲ್ಲಿ ಅಂತ. ಆದ್ರೆ ಬಿಜೆಪಿ ಮಾಡ್ತಾ ಇರ್ತಕ್ಕಂಥದ್ದೇನು, ಇಡೀ ದೇಶದಲ್ಲಿ ಟೆರರಿಸಂ ಕಮ್ಮಿ ಆಗಿದೆಯಾ, ಟೆರರಿಸಂ ಕಮ್ಮಿ ಮಾಡ್ತೀವಿ ಕಮ್ಮಿ ಆಗಿದೆಯಾ? ಈ ದೇಶದಲ್ಲಿ ಬಿಜೆಪಿ ಇದ್ದಾಗಲೇ ಅತ್ಯಂತ ಹೆಚ್ಚು ಭಯೋತ್ಪಾದನೆ ಆಗಿರ್ತಕ್ಕಂಥದ್ದು. ನಮ್ಮ ಸೈನ್ಯ ಯಾವ ಭಯೋತ್ಪಾದಕರಿಗೆ ಬಿರಿಯಾನಿ ಇವರು ತಿನ್ಸಿ ಕರ್ಕೊಂಡೋಗಿ ಕಾಂದಾರ್ ಬಿಟ್ರು, ನಮ್ಮ ಸ್ನೇಹಿತರು ಹೇಳ್ದಂಗೆ ಯಾರು ಅನ್ಇನ್ವೈಟೆಡ್ ಭಯೋತ್ಪಾದಕ ದೇಶ ಅಂತ ಹೇಳೋದು. ನಾವ್ ಯಾವಾಗ 2008 ಅಲ್ಲಿ ನಾವು ಅಟ್ಯಾಕ್ ಆಗಿತ್ತೋ ನಾವು ಇಡೀ ಪಾಕಿಸ್ತಾನವನ್ನ ಕಟ್ಟಿ ಹಾಕಿದ್ವಿ, ಆರ್ಥಿಕ ದಿಗ್ಬಂಧನ ಹಾಕಿದ್ವಿ. ನೀವೇನ್ ಮಾಡಿದ್ರಿ? ಅನ್ಇನ್ವೈಟೆಡ್ ಹೋದ್ರಿ, ಆ ಪಾಕಿಸ್ತಾನ ಕಟ್ಟಾಕಿದ ಪಾಕಿಸ್ತಾನ ಬಿಚ್ಚಿ ಬಂದ್ರಿ ನೀವು. ಇವತ್ತು ಪಾಕಿಸ್ತಾನ ಮೇಲೆ ಭಯೋತ್ಪಾದನೆ ಮಾಡ್ತಾ ಇರೋದಕ್ಕೆ ಕಾರಣ ನಿಮ್ಮ ಕೈವಾಡ ಇದೆ. ಯಾವ ರೀತಿ ಕೈವಾಡ ಇದೆ? ನೀವು ಅವ್ರನ್ನ ಬಿಟ್ಬಿಟ್ರಿ, ಕಟ್ಟಾಕಿದವ್ರನ್ನ ಬಿಟ್ಬಿಟ್ರಿ. ನೀವು ಆಪರೇಷನ್ ಸಿಂಧೂರ ಆಗ್ತಾ ಇರ್ಬೇಕಾದ್ರೂ ಕೂಡ ನಿಮ್ಮ ವಿದೇಶಾಂಗ ನೀತಿ ನೀವು ಎಷ್ಟು ದುರ್ಬಲರ ಆಪರೇಷನ್ ಸಿಂಧೂರ ಆಗ್ತಾ ಇದ್ರು ಕೂಡ ಅಮೆರಿಕ ಅವರಿಗೆ ಫೈನಾನ್ಷಿಯಲ್ ಸಹಾಯ ಮಾಡಿಸುತ್ತೆ ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ನನ್ನ ಮಿತ್ರ ಅಂತ ಹೇಳುತ್ತೆ. ಆದ್ರೆ ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಪಾಕಿಸ್ತಾನವನ್ನು ಅಮೆರಿಕ ಸೇರಿ ಕಟ್ಟಿ ಹಾಕಿದ್ವಿ. ಇದು ನಾನು ನಿಮ್ಗೆ ಹೇಳಿಕ್ ಬರ್ತಾ ಇರೋದು. ಆದ್ರೆ ಬಿಜೆಪಿಯವರು ಸೆಲೆಕ್ಟಿವ್ ಆಗಿದ್ದಾರೆ. ತಾವು ಮಾಡೋ ಕರ್ನಾಟಕದಲ್ಲಿ ಎಷ್ಟು ಜನ ನಮ್ಮ ನಾಯಕರುಗಳಿಗೆ ಸಿದ್ದರಾಮಯ್ಯನಿಂದ ಹಿಡ್ಕೊಂಡು ಎಷ್ಟು ನಾಯಕರು ಖರ್ಗೆ ಅವರು ಹಿಡ್ಕೊಂಡು ಎಷ್ಟು ಅಪಹಾಸ್ಯ ಮಾಡ್ತಾರೆ ಇವರು, ಎಷ್ಟು ಕೆಟ್ಟದಾಗಿ ಬೈತಾರೆ. ದೇವೇಗೌಡರಿಗೆ ನೀನು ಮುಂದಿನ ಜನ್ಮದಲ್ಲಿ ಯಾಕಪ್ಪ, ಈ ಜನ್ಮದಲ್ಲೇ ನೀನು ಸಾಬ್ರಾಗ್ಬಿಡು ಅಂತ ಸಿಟಿ ರವಿ ಹೇಳ್ತಾರೆ. ಸಿದ್ದರಾಮಯ್ಯ ಸಿದ್ದರಾಮುಲ್ಲಾ ಖಾನ್ ಅಂತ ಸಿಟಿ ರವಿ ಹೇಳ್ತಾರೆ. ಬಿಜೆಪಿ ನಾಯಕರು ಹೇಳ್ತಾರೆ. ನಾನು ಕೆಟ್ಟ ಪದವನ್ನು ಉಪಯೋಗಿಸಲ್ಲ, ಅಂತಂತ ಪದಗಳನ್ನ ಅವರು ಉಪಯೋಗಿಸಿದ್ದಾರೆ. ಅತ್ಯಂತ ಅಶ್ಲೀಲ ಅವ್ಯಾಚ ಪದಗಳನ್ನ ಬಿಜೆಪಿ ನಾಯಕರು ಉಪಯೋಗಿಸಿದ್ದಾರೆ. ನಾವು ಸಿಂಪತಿ ಕಾರ್ಡ್ ಪ್ಲೇ ಮಾಡಕ್ ಹೋಗಲ್ಲ. ಪೊಲಿಟಿಕಲ್ ಡಿಸ್ಕೋರ್ಸ್ ಅಲ್ಲಿ ಏನೋ ಹೇಳಿರ್ತಾರೆ, ನಾವು ಅವಾಗ ಕಂಡ ಮಾಡ್ತೀವಿ ಬಿಡ್ತೀವಿ. ನನ್ನ ಸಿಂಪತಿ ನನಗೆ 96 ಬಾರಿ ಏನೋ ಬೈದ್ಬಿಟ್ಟಿದ್ದಾರೆ, 50 ಬಾರಿ ಬೈದ್ಬಿಟ್ಟಿದ್ದಾರೆ. ಆ ತರ ನಾಟಕ ಬೂಟಾಟಿಕೆಯನ್ನ ರಾಹುಲ್ ಗಾಂಧಿ ಅವರಾಗ್ಲಿ, ಸೋನಿಯಾ ಗಾಂಧಿ ಆಗ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಆಗ್ಲಿ, ಸಿದ್ದರಾಮಯ್ಯ ಆಗ್ಲಿ ಯಾವತ್ತೂ ಮಾಡಿಲ್ಲ. ಈ ನಾಟಕವನ್ನು ಮಾಡಿಲ್ಲ. ಇಂಥ ಹೇಳಿಕೆಗಳ ಪರಿಣಾಮ ಏನು ಅಂತ ಹೇಳಿ ಹಿಂದೆ ಮಣಿಶಂಕರ್ ಅಯ್ಯರ್ ಅವರ ಒಂದೆರಡು ಹೇಳಿಕೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಬ್ಯಾಕ್ ಫೈರ್ ಆಗಿತ್ತು ಅನ್ನೋ ರೀತಿಯ ವಿಶ್ಲೇಷಣೆ ಆಯಿತು. ನಾನು ಕೇವಲ ಕಾಂಗ್ರೆಸ್ ಬಿಜೆಪಿ ಅಂತ ಹೇಳ್ತಿಲ್ಲ ಸರ್, ಒಟ್ಟಾರೆ ರಾಜಕಾರಣಿಗಳ ಬಾಯಲ್ಲಿ ಬರುವ ಇಂಥ ಪದಗಳಿಂದ ಆಗುವ ಪರಿಣಾಮ ಏನು ಅಂತ ಹೇಳಿ. ಈಗ ನೋಡಿದ್ರಲ್ಲ, ಇಬ್ರು ವಕ್ತಾರರು ಮಾತಾಡಬೇಕಾದ್ರೆ ಒಬ್ಬ ಭಾಷೆ ಏನು, ಒಬ್ರನ್ನ ಹೇಳಿ ಅಂತಾರೆ, ಇನ್ನೊಬ್ರು ದಮ್ಮು ತಾಕತ್ತು ಆತರ ಇದೆಲ್ಲ ಯಾವ ಭಾಷೆ? ಇದು ಕುಸ್ತಿ ಅಖಾಡದ ಭಾಷೆ, ಇದು ರಾಜಕೀಯ ಸಂಭಾಷಣೆ ಅಲ್ಲ. ಇದು ಏನಾಗಿದೆ, ಈ ಕುಸ್ತಿ ಅಖಾಡದ ಭಾಷೆ ಬಂದಾಗ ಈಗ ಹಂಗಾಗತ್ತೆ. ಅದೇ ವಾಟ್ ಈಸ್ ಇಂಪಾರ್ಟೆಂಟ್, ವಾಟ್ ವಿ ಶುಡ್ ವರಿ ಇಸ್ ವಾಟ್ ನೆಕ್ಸ್ಟ್. ಇಲ್ಲಿವರೆಗೂ ಬಂದಾಗಿದೆ. ಈಗ ಇದ್ರ ಮುಂದಿನ ಅಧ್ಯಾಯ ಏನು? ನಾವು ಈ ತರದ ಭಾಷೆಯನ್ನ ಮಾತಾಡಿದಾಗ ನಮ್ಮ ವೀಕ್ಷಕರು ನೋಡ್ತಾ ಇದ್ದೇವೆ. ಅದರಲ್ಲೂ ಕೂಡ ವಯಸ್ಕರು, ಯುವಕರು ಸುಮ್ಮನೆ ಕೂತಿದ್ದಾರೆ, ಹಿರಿಯರು ಯಾಕೆ ಮಾತಾಡ್ತಿದ್ದಾರೆ. ದಿಸ್ ಇಸ್ ಎಕ್ಸ್ಟ್ರೀಮ್ಲಿ ವರಿಸಮ್. ಒಬ್ಬ ಅಸಹನೆ ಅನ್ನೋದು ಎಲ್ಲ ಕಡೆ ಇದು ಕಾಮನ್ ಆಗಿಬಿಟ್ಟಿದೆ. ಈಗ ಪೊಲಿಟಿಕಲ್ ಇಂಟಾಲರೆನ್ಸ್, ರಿಲಿಜಿಯಸ್ ಇಂಟಾಲರೆನ್ಸ್, ಇಂಟೆಲೆಕ್ಚುಯಲ್ ಇಂಟಾಲರೆನ್ಸ್. ಈ ಇಂಟಾಲರೆನ್ಸ್ ಇಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಹೇಟ್ರೇಟ್, ಅಂಡ್ ಆಫ್ಟರ್ ಹೇಟ್ರೇಟ್ ದ ವೈಲೆನ್ಸ್. ಇದನ್ನ ಅಡ್ರೆಸ್ ಮಾಡೋರು ಯಾರು? ಇದನ್ನ ಅಡ್ರೆಸ್ ಮಾಡ್ತಿದ್ರು ಒಂದಾನೊಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ. ಅವರು ಮಹಾತ್ಮ ಗಾಂಧಿ ಅಂತ ಇದ್ರು, ಅವರಾದ್ರೂ ಯಾರು ಇಲ್ವಾ? ಅವರಾದ್ರೂ ಯಾರು ಇಲ್ಲ. ಈಗ ರಾಹುಲ್ ಗಾಂಧಿ ಬಗ್ಗೆ ಆಗ್ಲಿ, ಸೋನಿಯಾ ಗಾಂಧಿ ಬಗ್ಗೆ ಆಗ್ಲಿ ಒಂದು ದಶಕಗಟ್ಟಲೆ ಒಂದು ಕ್ಯಾಂಪೇನ್ ನಡೆಸಿಬಿಟ್ಟು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಅಲ್ಲಿ ಇರುವಂತ ಪೋಸ್ಟ್ಗಳು ನೋಡಿದ್ರೆ ನಾಚಿಕೆ ಆಗ್ಬೇಕು ಅಂತದೆಲ್ಲ ಬರ್ತಿತ್ತು. ಅದಾದ ಮೇಲೆ ಈಗ ಇವರು ಕೂಡ ಹೆಚ್ಚು ಕಡಿಮೆ ಅದೇ ರೀತಿ ಮಾತಾಡ್ಬಿಟ್ರೆ ಅವ್ರಿಗೂ ವ್ಯತ್ಯಾಸ ಏನು? ಮತ್ತೆ ಸಾಮಾಜಿಕ ಸ್ವಾಸ್ಥ್ಯದ ಕಾಳಜಿ ಒಬ್ಬರಿಗಿಲ್ಲ ಬಿಡಿ, ಇನ್ನೊಬ್ಬರಿಗಾದ್ರೂ ಇರಬೇಕಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಕ್ಷೇತ್ರಗಳನ್ನ ಮರುವಿಂಗಡಣೆ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ವೋಟರ್ ಲಿಸ್ಟ್ ಗಳನ್ನ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮೀಸಲಾತಿಗಳನ್ನ ಮಾಡಿಕೊಂಡು ಇದನ್ನು ವಿರೋಧ ಪಕ್ಷಗಳು ಮಾತನಾಡಿದ್ರೆ ಸಾಕು ದೇಶ ವಿರೋಧಿಗಳು ಅನ್ನುವ ಬಿಜೆಪಿ ಮನಸ್ಥಿತಿಯೇ ಇವತ್ತು ಕಾಂಗ್ರೆಸ್ ಬಾಯಲ್ಲಿ ಇಂಥ ಪದಗಳ ಪ್ರಯೋಗ ಆಗ್ಲಿಕ್ಕೆ ಕಾರಣವಾಗ್ತಿದೆ. ಒಂದು ಎಸ್ಐಆರ್ ವಿಚಾರ, ಎಸ್ಐಆರ್ ಬಿಜೆಪಿ ಮಾಡಿದ್ದಲ್ಲ, ಅದು ಸಂವಿಧಾನ ಮಾಡಬೇಕಾದ್ರೆ ಅಂಬೇಡ್ಕರ್ ಅವರೇ ಮಾಡಿದ್ದು. ಇವರ ನೆಹರು ಕಾಲದಲ್ಲಿ ಕೂಡ ಪ್ರತಿ 10 ಸತಿ ನಡ್ಕೊಂಡ್ಬಂತು, ಇಂದಿರಾ ಗಾಂಧಿ ಕಾಲದಲ್ಲಿ ನಡ್ಕೊಂಡ್ಬಂತು, ರಾಹುಲ್ ಗಾಂಧಿ ಕಾಲದಲ್ಲಿ ನಡ್ಕೊಂಡ್ಬಂತು. ಎಸ್ಐಆರ್ ವಿಚಾರ ಅದು ಬಿಜೆಪಿ ಸರ್ಕಾರದ, ಮೋದಿ ಅವ್ರದ್ದೆಲ್ಲ
ಕಂಪ್ಲೀಟ್ ಸುಪ್ರೀಂ ಕೋರ್ಟ್ ಮಾನಿಟರಿಂಗ್ ಅಲ್ಲಿ ಆಗ್ತಿರೋದು. ನಿಮ್ಗೆ ಯಾಕ್ರಿ ಉರಿತದೆ? ಬೇರೆ ದೇಶದ ಆಚೆ ಕಲ್ಸಿದ್ರೆ ನಿಮ್ಗೆ ಯಾಕೆ ನೋವಾಗುತ್ತೆ? ಮೊದಲನೇದು. ಎರಡನೇದು, ಯಾವುದೇ ಆರ್ಮಿ ಡಿಪ್ಲಾಯ್ಮೆಂಟ್ ಎಲ್ಲವೂ ಕೂಡ ಅಂಡರ್ ಸುಪ್ರೀಂ ಕೋರ್ಟ್ ಚೀಫ್ ಎಲೆಕ್ಷನ್ ಕಮಿಷನ್ ಮಾಡ್ತಿರೋದು. ಇದಕ್ಕೆ ಕಾಂಗ್ರೆಸ್ ಅವರು ವೆಲ್ಕಮ್ ಮಾಡೋರೆ. ಇಲ್ಲಿರ್ತಕ್ಕಂಥ ಅಡ್ಬೆ ಒಂಥರ ಉರಿಯಾದಂಗ ಆಗ್ಬಿಡುತ್ತೆ. ಈ ರೀತಿಯಾಗಿ ಅಂತ ಹೇಳಿದ್ರೆ ಇವತ್ತು ಫೇರ್ ಅಂಡ್ ಆಗಿ ಎಲೆಕ್ಷನ್ 7 ಫೇಸ್ ಅಲ್ಲಿ ನಡೀತಾ ಇತ್ತು. ಕಳೆದ ಚುನಾವಣೆ 2021 ಆಫ್ಟರ್ ಎಲೆಕ್ಷನ್ಸ್ 5,000 ಕುಟುಂಬಗಳು ಬಂಗ್ಲಾ ಬಿಟ್ಬಿಟ್ಟು ಬೇರೆ ಬೇರೆ ರಾಜ್ಯಕ್ಕೆ ಕೊಟ್ಟಾಗಿದ್ದು. ಅಷ್ಟು ಹಿಂಸಾಚಾರ, ಅಷ್ಟು ಬೂತ್ ಕ್ಯಾಪ್ಚರಿಂಗು ನಾವೆಲ್ಲ ಹಿಡಿದು ಕಾಂಗ್ರೆಸ್ ಕಂಪ್ಲೇಂಟ್ ಮಾಡ್ತಿತ್ತು. ಅದನ್ನ ಎಲ್ಲವೂ ತಡೆದು ಇವತ್ತು ನೋಡಿ 96% ಪೀಸ್ಫುಲ್ ಎಲೆಕ್ಷನ್. ಮತ್ತೆ ವೋಟಿಂಗ್ ಎಷ್ಟಾಗಿದೆ? 93%. ಅನ್ಪ್ರೆಸಿಡೆಂಟೆಡ್ ಫ್ರಮ್ ಇಂಡಿಪೆಂಡೆನ್ಸ್. ಯಾಕೆ ಅಂತ ಹೇಳಿದ್ರೆ ಭಯಮುಕ್ತ ವಾತಾವರಣ ಇದಕ್ಕೆ. ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಮಹಿಳೆಯರ ಕ್ಯೂ ನಿಂತ್ಕೊಂಡು ವೋಟಿಂಗ್ ಮಾಡಿದ್ದಾರೆ. ಖುಷಿ ಪಡಬೇಕು. ಈಗ SIRದು ಸಾಧಕ ಬಾಧಕಗಳಿದ್ದಾವೆ. ಯಾವುದೇ ಒಬ್ಬ ಅರ್ಹ ನಾಗರಿಕ ತನ್ನ ಮತದಾರರ ಪಟ್ಟಿಯಿಂದ ಹೊರಗುಳಿಬಾರದು. ಇದು ಎಲೆಕ್ಷನ್ ಕಮಿಷನ್ನ ಮುಖ್ಯ ಉದ್ದೇಶ ಆಗಿರಬೇಕು. ಆ ಉದ್ದೇಶದಿಂದ ಎಲೆಕ್ಷನ್ ಕಮಿಷನ್ ವಿಮುಖ ಆಗಿದೆ. SIR ಮಾಡ್ತೀವಿ, ಯಾರು ಹೋಗ್ತಾರೋ ಹೋಗ್ಲಿ, ನಂತರ ಆಡ್ ಮಾಡ್ಕೊ, ಹಂಗಾಗೋದಿಲ್ಲ. ಒಬ್ಬ ವ್ಯಕ್ತಿ ಕೂಡ, ಅರ್ಹ ವ್ಯಕ್ತಿ, ಭಾರತೀಯ ನಾಗರಿಕ ಮತದಾನದ ಪ್ರಕ್ರಿಯೆಯಿಂದ ಹೊರಗುಳಿಬಾರದು. ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಎಲೆಕ್ಷನ್ ಕಮಿಷನ್ ಮಾಡಿಲ್ಲ. ಎಲೆಕ್ಷನ್ ಕಮಿಷನ್ಗೆ ವೆಸ್ಟ್ ಬೆಂಗಾಲ್ ಆಗ್ಬಹುದು, ಬಿಹಾರಲ್ಲಿ, ಎಸ್ಪೆಷಲಿ ಬಿಹಾರಲ್ಲಿ ಆಗ್ಬಹುದು, 5 ವರ್ಷಗಳ ಅವಕಾಶ ಇದ್ರೂ ಕೂಡ ಚುನಾವಣೆಗೆ 4 ತಿಂಗಳ ಮುಂಚೆ ಬರೋದು. ವಲಸೆ ಕಾರ್ಮಿಕರು ಎಲ್ಲೋ ಇರ್ತಾರೆ, ಅವರು ವೋಟರ್ ಲಿಸ್ಟ್ ಅಲ್ಲಿ ಸೇರಿಸ್ಕೊಳಕ್ಕಾಗಲ್ಲ. ಅವ್ರು ಕೂಡ ಕೇಳೋ ದಾಖಲಾತಿ ಅಂತ ಕೊಡಕ್ಕಾಗಲ್ಲ. ಬೆಂಗಳೂರು ಕೆಲಸ ಮಾಡ್ತಿರ್ತಕ್ಕಂಥವ್ನು ವೆಸ್ಟ್ ಬೆಂಗಾಲ್ಗೆ ಹೋಗಕ್ಕಾಗ್ತದ, ಬಿಹಾರ್ಗೆ ಹೋಗಕ್ಕಾಗ್ತದ, ಆ ಸಮಯದಲ್ಲಿ ರಜಾ ಹಾಕ್ಲಿಕ್ಕೆ ಆಗ್ತದ, ಆ ವೋಟರ್ ಲಿಸ್ಟ್ ಅನ್ನು ಉಳ್ಕೋತಾನ ಇಲ್ವಾ? ಇವೆಲ್ಲ ಬಹಳ ಗೊಂದಲ. ಬಿಹಾರಲ್ಲಿ ತುಂಬಾ ಜನ ಇದ್ದವರು ದೆಹಲಿಗೆ ಬಂದು ನಮ್ಮ ಮತಗಳನ್ನ ಕಟ್ ಮಾಡಿದ್ದಾರೆ, ತೆಗೆದಿದ್ದಾರೆ ಅಂತ ವೆಸ್ಟ್ ಬೆಂಗಾಲಲ್ಲೂ ಹೇಳ್ತಾ ಇದ್ದಾರೆ. ಆ ರೀತಿ ಪ್ರಕ್ರಿಯೆಗೆ ಎಲೆಕ್ಷನ್ ಕಮಿಷನ್ ಮುಂದಾಗಬಾರದಿತ್ತು, ತಪ್ಪು. ನಾವು ಅದನ್ನ ಹೇಳ್ತಾ ಇರ್ತಕ್ಕಂಥದ್ದು. ಗಮನಕ್ಕೆ ನಟರಾಜ್ ಗೌಡ್ರೆ, ಇದು ಔಟ್ ಆಫ್ ಟಾಪಿಕ್ ಆದ್ರೂ ಕೂಡ SIR ಬಗ್ಗೆ ಚರ್ಚೆ ಆಗ್ತಾ ಇರೋದ್ರಿಂದ ಪಶ್ಚಿಮ ಬಂಗಾಳದಲ್ಲಿ ಮತಪಟ್ಟಿಯ ಪರಿಷ್ಕರಣೆ ಸರಿಯಾಗಿಲ್ಲ ಅಂತ ಹೇಳಿ ಕಾಂಗ್ರೆಸ್ಗೂ ಅನ್ನಿಸಿರುವಾಗ ಲೀಗಲಿ ಎಷ್ಟು ಕೇಸ್ಗಳು ದಾಖಲಾಗಿದೆ, ಯಾವ ರೀತಿ ಲೀಗಲ್ ಹೋರಾಟ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಬಗ್ಗೆ ಅಂತ ಹೇಳಿ. ಒಂದು, ಯಾರು ಪಟ್ಟಿಯಿಂದ ಹೊರಗುಳಿದಿದ್ದಾರಲ್ಲ, ಯಾರನ್ನ ಅಲ್ಪಸಂಖ್ಯಾತರ ದಲಿತರನ್ನ ಹೊರಗುಳಿಸ್ತಾರಲ್ಲ, ಧ್ವನಿ ಇಲ್ಲದವರು ಅವರು ಬಂದು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು, ಎಲೆಕ್ಷನ್ ಕಮಿಷನ್ಗೆ ಹೋಗ್ಬೇಕು. ಎಲೆಕ್ಷನ್ ಕಮಿಷನ್ ಆಲ್ರೆಡಿ ಬಹಳ ಸಲ ಹೇಳಿದ್ದಾರೆ, ಆಫೀಸ್ ಒಳಗಡೆ ಬಿಡಲ್ಲ ಅವ್ರನ್ನ. ಎಲೆಕ್ಷನ್ ಕಮಿಷನ್ ಅಪೀಲ್ ಮಾಡಿದ್ದಾರೆ, ಬಹಳಷ್ಟು ಅಪೀಲ್ ಮಾಡಿದ್ದಾರೆ. ಈ ಪಟ್ಟಿಯಿಂದ ಆಗೋಗಿದೆ, ಫೈನಲ್ ಬಂದ್ಬಿಟ್ಟಿದೆ. ಇವಾಗ ಯಾರು ಮಾಡ್ಕೋತೀವಿ, ಮುಂದಿನ ಚುನಾವಣೆ ನಿಮ್ಗೆ ಬರ್ತವೆ, ಈ ರೀತಿಯ ಮಾಹಿತಿಗಳು ಎಲೆಕ್ಷನ್ ಕಮಿಷನ್ ಇಂದ ಬಂದಿದೆ. ಪ್ರಯತ್ನ ಕಾಂಗ್ರೆಸ್ ಏನ್ ಮಾಡಿದೆ? ನಾವು ಎಜುಕೇಟ್ ಮಾಡ್ತಾನೆ ಇದೀವಿ, ಪಬ್ಲಿಕ್ ನ ಎಜುಕೇಟ್ ಮಾಡ್ತೀವಿ. ಸಪೋರ್ಟ್ ಏನ್ ಮಾಡ್ತೀವಿ? ಲೀಗಲ್, ಅದು ಕೋರ್ಟ್ ಯಾರು ಹೋಗ್ತಾರೋ ಅವ್ರನ್ನ ಲೀಗಲ್ ಸಪೋರ್ಟ್ ಮಾಡ್ತೀವಿ, ಎಜುಕೇಟ್ ಮಾಡ್ತಾ ಇದೀವಿ ಪ್ರತಿಯೊಬ್ಬರು. ಪೊಲಿಟಿಕಲಿ ನಾನು ಹೇಳ್ತೀನಿ, ನೇರವಾಗಿ ಹೇಳ್ತಾ ಇದ್ದೀನಿ. ನೀವು SIR ಮಾಡಿದಾಗ ಕೇಂದ್ರ ಸರ್ಕಾರ ನಿಮ್ದಿದೆ, ಚುನಾವಣಾ ಆಯೋಗ ನೀವು ಉಪಯೋಗಿಸ್ಕೊತಾ ಇದ್ದೀರಿ. ಒಬ್ಬ ಅರ್ಹ ನಾಗರಿಕ ಹೊರಗುಳಿಬಾರದು, ಆ ರೀತಿ ಮಾಡಿದ್ದು ನಿಮ್ಗೆ ಹೇಳ್ತಾ ಇದೀವಲ್ಲ, ನಾವು ಅದು ಎಜುಕೇಟ್ ಮಾಡ್ತಾ ಇದೀವಿ, ಪ್ರೊಟೆಸ್ಟ್ ಮಾಡ್ತಾ ಇದೀವಿ. ಕರ್ನಾಟಕದಲ್ಲಿ ಹೆಂಗೆ ಮಹದೇವಪುರದಲ್ಲಾಯ್ತು, ಆನಂದದಲ್ಲಾಯ್ತು, ಆ ರೀತಿ ಎಲ್ಲೂ ಆಗಬಾರದು. ಬಿಹಾರದಲ್ಲಿ ಒಂದು ಮತಗಟ್ಟೆನಲ್ಲಿ ಒಂದು ಮನೆಯಲ್ಲಿ 900 ವೋಟ್ಗಳು ಒಂದು ಮನೆಯಲ್ಲಿ ಇದಾವೆ. ಹೆಂಗೆ? ಅದು ಎರರ್ ಅಂತೆ. ಅಲ್ಲ, ಎರರ್ ಮಾಡಕ್ಕೆ ನೀವು ಕೂತಿರೋದು ಇಂಥ ಟೆಕ್ನಾಲಜಿ ಬಂದಿರತಕ್ಕಂಥ ಸಮಯ